ಹಾಯ್, ನನ್ನ ಹೆಸರು ಅನೀಶ್ ಅಂತ ಹೇಳಿ. ನಾನು ಫೌಂಡರ್ ಆ್ಯಂಡ್ CEO ಆಫ್ ಸಾಯಿ ಕೃಪಾ ಫ್ಯಾಷನ್ ಅಕಾಡೆಮಿ. ನಮ್ಮದು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ 4 ವೆಂಚರ್ ಇದೆ. ಫಸ್ಟ್ ಬಂದ್ಬಿಟ್ಟು ನಮ್ಮದು ಸಾಯಿ ಕೃಪಾ ಇಮಿಟೇಷನ್ ಜ್ಯುವೆಲ್ರಿ, ಸೆಕೆಂಡ್ ಬಂದ್ಬಿಟ್ಟು ಸಾಯಿ ಕೃಪಾ ದ ಡಿಸೈನರ್ ಬುಟೀಕ್, ಥರ್ಡ್ ಬಂದ್ಬಿಟ್ಟು ಸಾಯಿ ಕೃಪಾ ದ ಡಿಸೈನರ್ ಸ್ಟೋರ್, ಮತ್ತು ಹಾಗೂ ಫೋರ್ತ್ ಬಂದ್ಬಿಟ್ಟು ಸಾಯಿ ಕೃಪಾ ದ ಫ್ಯಾಷನ್ ಅಕಾಡೆಮಿ. ನಾನು ಫ್ಯಾಷನ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ನಮ್ಮ ಇಮಿಟೇಷನ್ ಜ್ಯುವೆಲ್ರಿ ಶಾಪಲ್ಲಿ. ನಾವು ಸಣ್ಣದಾಗಿ ಅಲ್ಲೇ ಒಂದು ಬೊಟಿಕ್ನ ಸ್ಟಾರ್ಟ್ ಮಾಡಿದೆ. ವಿತೌಟ್ ನೋಯಿಂಗ್ ಎನಿ ನಾಲೆಡ್ಜ್ ನಾನು 7 years ಬೊಟಿಕ್ ರನ್ ಮಾಡಿದ್ವಿ. ಅದಾದ್ಮೇಲೆ ಕಲ್ತು ಮಾಡಿದ್ರೆ ಇನ್ನೂ ಬೆಟರ್ ಎಫಿಷಿಯನ್ಸಿ ಕೊಡ್ಬೋದು ಜನಕ್ಕೆ ಅಂತ ಹೇಳಿ ನಾನೇನು ಮಾಡಿದೆ, ಮತ್ತೆ ಹೈಯರ್ ಎಂಡ್ ಟ್ರೈನ್ ಅಪ್ ಆಗಿಬಿಟ್ಟು ವಾಪಸ್ ಬಂದೆ. ಅದು ಬಂದಾದ್ಮೇಲೆ ನಂದು ಸಾಯಿ ಕೃಪಾ ಡಿಸೈನರ್ ಬೊಟಿಕ್ ಅಂತ ಓಪನ್ ಮಾಡಿದೆ ವಿನೋಬ್ ನಗರದಲ್ಲಿ. ಅಲ್ಲಿಂದ 7 to 8 years ನಾನು ಬೊಟಿಕ್ ರನ್ ಮಾಡಿದ್ಮೇಲೆ ಇದರೊಳಗೆ ನಾಲೆಡ್ಜ್ ತುಂಬಾ ಇದೆ. ಸೊ ದ್ಯಾಟ್ ಬರೀ ನಮ್ಮಲ್ಲಿ ಮಾತ್ರ ಇಟ್ಕೊಳ್ಬಾರ್ದು, ಇದನ್ನ 4-5 ಜನಕ್ಕೆ ಶೇರ್ ಮಾಡಬೇಕು, ಎಲ್ಲ ಒಟ್ಟಿಗೆ ಬೆಳಿಬಹುದು ಅಂತ. ನಮ್ಮ ಸಾಯಿ ಕೃಪಾ ಫ್ಯಾಷನ್ ಅಕಾಡೆಮಿಯಲ್ಲಿ ಟೋಟಲ್ 3200 ಸ್ಕ್ವೇರ್ ಫೀಟ್ ಇದೆ. ಈ 3200 ಸ್ಕ್ವೇರ್ ಫೀಟ್ ಸ್ಪೇಷಿಯಸ್ ಆಗಿ ಮಾಡಿದೀವಿ. ಏನಕ್ಕೆ ಅಂದ್ರೆ ನಮ್ದು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸ್ ಎರಡೂ ಬೇರೆ ಬೇರೆ ಇದೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು 3.5 months ಕೋರ್ಸ್ ಆಗುತ್ತೆ. ನಮ್ಮ ಈ ಕೋರ್ಸ್ ಅಲ್ಲಿ ಒಂದು ಸ್ಟೂಡೆಂಟಿಗೆ ಅಂತ ಒಂದು ಸಿಟ್ಟಿಂಗ್ ಹಾಗೂ ಒಂದು ಮಿಷಿನರಿನ ನಾವು ಅಲರ್ಟ್ ಮಾಡಿ ಕೊಡ್ತೀವಿ. ಸೊ ದಟ್ ಅವರು ಯಾವುದೇ ಕಾರಣಕ್ಕೂ ಅವರಿಗೆ ಡೆಡಿಕೇಶನ್ ಕೊಡ್ಲಿಕ್ಕೆ ಅವ್ರು ಮಿಸ್ ಆಗೋದಿಲ್ಲ. ನಮ್ಮ ಸಾಯಿ ಕೃಪಾ ಫ್ಯಾಷನ್ ಅಕಾಡೆಮಿಯಲ್ಲಿ ಟೋಟಲ್ 95% ಪ್ರಾಕ್ಟಿಕಲ್ ಮತ್ತೆ 5% ಮಾತ್ರ ಥಿಯರಿ ಇರುತ್ತೆ. ಯಾಕೆ ಅಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೇಷನ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಔಟ್ಪುಟ್ ಜಾಸ್ತಿ ಮಾಡ್ತಾರೆ. ಔಟ್ಪುಟ್ ಜಾಸ್ತಿ ಆದಾಗ ಇಲ್ಲಿಂದ ಕೋರ್ಸ್ ಕಂಪ್ಲೀಟ್ ಮಾಡಿ ಹೋದ್ಮೇಲೆ ನಿಮಗೆ ಯಾವುದೇ ರೀತಿ ಆದಂತ ಪ್ರಾಬ್ಲಮ್ಗಳು ಫೇಸ್ ಮಾಡಕ್ಕೆ ಬರಲ್ಲ. ಪ್ರಾಕ್ಟಿಕಲ್ ಇದ್ದಷ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಯಾವ ತರ ಸಿಲೆಬಸ್ ಇರುತ್ತೆ ಅಂದ್ರೆ, ನಮ್ಮಲ್ಲಿ ಪ್ರಾಪರ್ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಲ್ಲಿಂದ ಇರುತ್ತೆ. ಪ್ರಾಪರ್ ಒಂದು ಸೂಜಿ ದಾರ ಫ್ರಮ್ ದ ಸ್ಕ್ರಾಚ್ ಇಂದ ಔಟ್ಫಿಟ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ ನಾವು ಹೇಳಿಕೊಡ್ತೀವಿ. ಸ್ಕರ್ಟ್ ಅಲ್ಲಿ ಒಂದು 9 ವೆರೈಟೀಸ್, ಬ್ಲೌಸ್ ಅಲ್ಲಿ ಒಂದು 10 ವೆರೈಟೀಸ್, ಡ್ರೆಸ್ ಅಲ್ಲಿ ಒಂದು 10 ವೆರೈಟೀಸ್, ಗೌನ್ ಅಲ್ಲಿ 10 ವೆರೈಟೀಸ್. ಈ ಗೌನ್ ಅಂದ್ರೆ ಬಾರ್ಬಿ ತರ ಕಾಣ್ಬೇಕಾ ಬೇಡ, ಅದಕ್ಕೆ ಕ್ಯಾನ್ ಪ್ರಾಪರ್ ಪ್ರತಿಯೊಂದೂ ನಮ್ಮ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದ್ರ ಜೊತೆಗೆ ಸ್ಕೆಚಿಂಗು, ಇಲಿಸ್ಟ್ರೇಷನ್, ಕ್ಲೋತ್ ರೀಡಿಂಗ್, ಟೈ ಅಂಡ್ ಡೈ, ಬ್ಲಾಕ್ ಪ್ರಿಂಟಿಂಗ್, ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್, ಕಂಪ್ಯೂಟರೈಸ್ಡ್ ವರ್ಕ್, ಅದಾದ್ಮೇಲೆ ಬೊಟಿಕ್ ಸೆಟಪ್ ಐಡಿಯಾ, ಟೈಲರಿಂಗ್ ಮ್ಯಾನೇಜ್ಮೆಂಟ್, ಕಸ್ಟಮರ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಾದ್ಮೇಲೆ ಫ್ಯಾಬ್ರಿಕ್ ಎಲ್ಲಿಂದ ತರಬೇಕು, ಫ್ಯಾಬ್ರಿಕ್ ಸೋರ್ಸಿಂಗ್ ಕೂಡ ನಮ್ಮಲ್ಲಿರುತ್ತೆ. ಪ್ರಾಪರ್ ನಾಲೆಡ್ಜ್ ಕೊಡ್ತೀವಿ, ಎಲ್ಲಿಂದ ಸೋರ್ಸ್ ಮಾಡಬೇಕು, ಯಾವ ಕ್ವಾಲಿಟಿ ತಗೊಳ್ಬೇಕು, ಯಾವ ರೀತಿ ಕಸ್ಟಮರಿಗೆ ಸ್ಯಾಟಿಸ್ಫೈಡ್ ಔಟ್ಪುಟ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಪರ್ ಆಗಿ ನಾವೇ ಇಲ್ಲಿ ತಿಳಿಸಿಕೊಡ್ತೀವಿ. ನಮ್ಮಲ್ಲಿ 3.5 months ಕೋರ್ಸ್ ಒಂದ್ಸಲಿ ಕಂಪ್ಲೀಷನ್ ಆದ ಕೂಡಲೇ ಸ್ಟೂಡೆಂಟ್ಸಿಗೆ ಒಂದು ರ್ಯಾಪೋ ಬೆಳೀಲಿ, ಯಾವ ರೀತಿ ಕಮ್ಯುನಿಕೇಶನ್ ಮಾಡಬೇಕು, ಯಾವ ರೀತಿ ಒಂದು ಕೊಲಾಬ್ರೇಷನ್ ಮಾಡಬೇಕು ಅನ್ನೋದು ಪ್ರಾಪರ್ ಗೊತ್ತಾಗ್ಲಿಕ್ಕೋಸ್ಕರ ನಾವು ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಶೂಟ್ ಅನ್ನೋದು ಕೂಡ ಇಟ್ಕೊಂಡಿರ್ತೀವಿ. ಇದರಲ್ಲಿ ಒಂದು ಮಾಡೆಲ್ನ ಹೈಯರ್ ಮಾಡಿಕೊಂಡು ಅವರಿಗೆ ಫ್ರಮ್ ದ ಸ್ಕ್ರಾಚ್ ಡ್ರೆಸ್ನ ಒಂದು ಡಿಸೈನ್ ಮಾಡಿ, ರೆಡಿ ಮಾಡಿ, ಔಟ್ಪುಟ್ ಮಾಡಿ ಒಂದು ಫೋಟೋ ಶೂಟ್ನ ನಾವು ಮಾಡಿಸ್ತೀವಿ. ಸೊ ದಟ್ ಅವರಿಗೆ ಒಂದು ಫ್ಯಾಷನ್ ಜರ್ನಿ ಯಾವ ಥರ ಸ್ಟಾರ್ಟ್ ಮಾಡಿ ಎಂಡ್ ಮಾಡಬೇಕು ಒಂದು ಡಿಸೈನಿಂಗ್ ಅಲ್ಲಿ ಅನ್ನೋದು ಒಂದು ಪ್ರಾಪರ್ ಅವರಿಗೆ ಕಲೀಲಿಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ ನಮ್ಮಲ್ಲಿ ಇಂಟರ್ನ್ಶಿಪ್ ಫೆಸಿಲಿಟಿ ಕೂಡ ಇರುತ್ತೆ. ಟಾಪ್ 2 to 3 ಸ್ಟೂಡೆಂಟ್ಸ್ಗೆ ನಮ್ಮಲ್ಲಿ ಇಂಟರ್ನ್ಶಿಪ್ ಫೆಸಿಲಿಟಿ ಕೊಡ್ತೀವಿ. ಈ ಇಂಟರ್ನ್ಶಿಪ್ ಫೆಸಿಲಿಟಿಯಿಂದ ಏನಾಗುತ್ತೆ, ನಾಳೆ ಅವರು ಬುಟಿಕ್ ಮಾಡಬೇಕು ಅಂದಾಗ ಬುಟಿಕ್ ಯಾವ ರೀತಿ ರನ್ ಮಾಡಬೇಕು, ಹೇಗೆ ರನ್ ಮಾಡಬೇಕು, ಅದಾದ್ಮೇಲೆ ಕಸ್ಟಮರ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಪ್ರಾಪರ್ ನಮ್ಮ ಕಸ್ಟಮರ್ ಕೂಡ ಸ್ಟೂಡೆಂಟ್ಸ್ ಹ್ಯಾಂಡಲ್ ಮಾಡ್ತಾರೆ. ಸೊ ದಟ್ ಅವರಿಗೆ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೆಕ್ಸ್ಟ್ ಅವರ ಬುಟಿಕ್ ಫೀಲ್ಡ್. ನಮ್ಮಲ್ಲಿ 3.5 months ಕೋರ್ಸ್ ಕಂಪ್ಲೀಷನ್ ಆದ್ಮೇಲೆ ನಮ್ಮ ಸ್ಟೂಡೆಂಟ್ಸ್ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಿದ್ದಾರೆ, ಈವನ್ ಬೊಟಿಕ್ಗಳು ಓಪನ್ ಮಾಡಿದ್ದಾರೆ. ಅವರಿಗೂ ನಾವು ಸಪೋರ್ಟ್ ಮಾಡೋಣ. ಸೊ ದಟ್ ಅವರ ಸಕ್ಸಸ್ ಸ್ಟೋರಿನ ನಾವು ಒಬ್ಬೊಬ್ಬರದ್ದೇ ತೋರಿಸ್ತಾ ಬರ್ತೀವಿ. ಥ್ಯಾಂಕ್ ಯು.